ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಸ್ವತಂತ್ರಗೊಂಡು 75 ವರ್ಷಗಳಾದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಒಂದು ಘೋಷಣೆ ಮಾಡಿದ್ರು. ಭಾರತ ಸ್ವತಂತ್ರಗೊಂಡು 100 ವರ್ಷ ಪೂರೈಸುವಂತಹ ಸಂದರ್ಭಕ್ಕೆ ಭಾರತ ವಿಶ್ವದ ಅತ್ಯಂತ ಮುಂದುವರೆದಂತಹ ದೇಶ ಆಗಿರಬೇಕು. ನಾವೀಗ ಮುಂದುವರಿತಾ ಇರುವಂತಹ ದೇಶ, ಅಭಿವೃದ್ಧಿಶೀಲ ದೇಶ, ಈ ಎಲ್ಲ ಹಣೆಪಟ್ಟಿಯನ್ನು ಕಳಚಿ ಹಾಕಿ ಭಾರತ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಿರಬೇಕು. ಜೊತೆಗೆ ಭಾರತದ ಪರ್ ಕ್ಯಾಪಿಟ ಇನ್ಕಮ್ ಹೈ ಇನ್ಕಮ್ ಕಂಟ್ರಿ ಲೀಸ್ಟ್ಗೆ ಸೇರಿರಬೇಕು. ಭಾರತೀಯರು ಅತಿ ಹೆಚ್ಚು ದುಡಿಮೆ ಮಾಡುವಂತಹ ಪಟ್ಟಿಯಲ್ಲಿರಬೇಕು. ಹೀಗೆ ಅನೇಕ ಕನಸುಗಳನ್ನು ಜನರ ಮುಂದಿಟ್ಟರು. ಮಿತ್ರರೇ, ಕೇವಲ ಕನಸುಗಳನ್ನು ಬಿತ್ತಿದ್ದು ಮಾತ್ರ ಅಲ್ಲ, ಈ ಬಾರಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿಯವರು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ರು. 2047ಕ್ಕೆ 2047 ವೇಳೆಗೆ ಭಾರತ ವಿಕಸಿತ ಭಾರತ ಆಗಬೇಕು. ನರೇಂದ್ರ ಮೋದಿಯವರು ಪ್ರಚಾರ ಮಾಡಿದ್ರು. ಪ್ರಚಾರ ಮಾತ್ರನಾ? ಖಂಡಿತವಾಗ್ಲೂ ಅಲ್ಲ. ಹೊಸ ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ, ಅಂದರೆ ತನ್ನ 3ನೇ ಅವಧಿಗೆ ಅವರು ಪ್ರಧಾನಿ ಆದಂತಹ ಸಂದರ್ಭದಲ್ಲಿ ತನ್ನ ಕ್ಯಾಬಿನೆಟ್ಗೂ ಕೂಡ ಇದೇ ಸಂದೇಶವನ್ನು ಕೊಟ್ಟರು. ನಮ್ಮೆಲ್ಲರ ಗುರಿ ಏನಾಗಿರಬೇಕು? 2047ನ ವಿಕಸಿತ ಭಾರತ. ಎಲ್ಲರೂ ಇದಕ್ಕಾಗಿ ಕೆಲಸ ಮಾಡಬೇಕು ಅಂತ ನರೇಂದ್ರ ಮೋದಿಯವರು ಹೇಳಿದ್ರು. ಮಿತ್ರರೇ, ಮೋದಿ ಈಗಾಗಲೇ ಅದಕ್ಕೋಸ್ಕರವಾಗಿ ಕೆಲಸ ಆರಂಭಿಸಿದ್ದಾರೆ. ನಿರಂತರವಾಗಿ ಕೇಂದ್ರ ಸರ್ಕಾರ ಅದಕ್ಕೋಸ್ಕರವಾಗಿ ಶ್ರಮಿಸ್ತಾ ಇದೆ. ಅವರ ಗುರಿ ಬಹಳ ಸ್ಪಷ್ಟವಾಗಿದೆ, ಎಲ್ಲವೂ ಸರಿಯಾಗಿದೆ. ಆದರೆ ಕೆಲ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ, ಮೋದಿ ಅಂದುಕೊಂಡಿದ್ದರಲ್ಲಿ ಬಹುತೇಕ ಸಾಧಿಸ್ತಾರೆ, ಒಂದು ವಿಚಾರದಲ್ಲಿ ಮಾತ್ರ ಮೋದಿಗೆ ಯಶಸ್ಸು ಸಿಗೋದಿಲ್ಲ. ಭಾರತ 2047 ವೇಳೆಗೆ ಅದೊಂದು ವಿಚಾರದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಹೀಗಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಮಿತ್ರರೇ, ಯಾವುದು ಆ ವಿಚಾರ? ಯಾಕೋಸ್ಕರವಾಗಿ ಅದು ಸಾಧ್ಯ ಆಗ್ತಾ ಇಲ್ಲ? ಇದು ಮೋದಿಗೆ ಹಿನ್ನಡೆ ಆಗುತ್ತಾ? ಭಾರತ ಏನು ಶ್ರಮ ಹಾಕಿದ್ರೆ ಆ ವಿಚಾರದಲ್ಲಿ ನಮಗೆ ಯಶಸ್ಸು ಸಿಗುತ್ತೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು ವಿಶ್ವದ ಮುಂದುವರೆದ ಆರ್ಥಿಕತೆಗಳನ್ನು ಪಟ್ಟಿ ಮಾಡಿದ್ರೆ ಕೆಲವು ಸಿಗ್ತವೆ. ಆರ್ಥಿಕತೆಯ ಗಾತ್ರ ಚಿಕ್ಕದಾಗಿರಬಹುದು, ಆದರೆ ಅವರು ಅಭಿವೃದ್ಧಿ ಹೊಂದಿದಂತಹ ದೇಶ. ಅಲ್ಲಿನ ಜನರಿಗೆ ಅತಿ ಹೆಚ್ಚು ಇನ್ಕಮ್ ಇದೆ, ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಿದ್ದಾರೆ. ಆದರೆ ಮಿತ್ರರೇ, ಭಾರತ ಆರ್ಥಿಕವಾಗಿ ದೈತ್ಯ ದೇಶ. ನಾವು ವಿಶ್ವದ 5ನೇ ಅತಿ ದೊಡ್ಡ ಎಕಾನಮಿ. ಇಷ್ಟೆಲ್ಲ ದೊಡ್ಡ ಎಕಾನಮಿಯನ್ನು ಹೊಂದಿದ್ರೂ ಕೂಡ ಭಾರತ ಅತ್ಯಂತ ಕಡುಬಡ ದೇಶವಾಗಿ ಗುರುತಿಸಿಕೊಳ್ಳುತ್ತೆ. ಇನ್ನೂ ಕೂಡ ನಾವು ಅಭಿವೃದ್ಧಿಶೀಲ ದೇಶವಾಗಿ ಕಾಣಿಸಿಕೊಳ್ತಾ ಇದ್ದೀವಿ. ಕಾರಣ ಏನು ಕೇಳಿದ್ರೆ, ನಮ್ಮಲ್ಲಿ ಸಂಪನ್ಮೂಲಗಳು ಸರಿಯಾಗಿ ಹಂಚಿಕೆ ಆಗಿಲ್ಲ. ಎಲ್ಲರ ಬಳಿಯಲ್ಲೂ ಕಾಸಿಲ್ಲ, ಎಲ್ಲರೂ ಹೆಚ್ಚಿಗೆ ಅರ್ನ್ ಮಾಡೋದಿಲ್ಲ. ಯಾರೋ ಒಂದಷ್ಟು ಜನ ಕಾಸಿದೆ, ಯಾರೋ ಒಂದಷ್ಟು ಜನ ದುಡಿತಾರೆ, ಯಾವುದೋ ಒಂದಷ್ಟು ಕಂಪನಿಗಳು ಹೆಚ್ಚಿಗೆ ಹಣವನ್ನು ಮಾಡ್ತವೆ. ಆದರೆ ಸಾಮಾನ್ಯ ವರ್ಗದ ಜನರ ಜೀವನ ಮಟ್ಟ ಇನ್ನೂ ಸುಧಾರಣೆ ಆಗಿಲ್ಲ. ಇದಕ್ಕೆ ನರೇಂದ್ರ ಮೋದಿ ಅವರು ಒಂದು ಗುರಿಯನ್ನು ಇಟ್ಟುಕೊಂಡ್ರು. 2047 ವೇಳೆಗೆ ಭಾರತದಲ್ಲಿ ಪ್ರತಿಯೊಬ್ಬರೂ ಕೂಡ ಅತಿ ಹೆಚ್ಚು ಇನ್ಕಮ್ಮನ್ನು ಹೊಂದಬೇಕು, ಅತಿ ಹೆಚ್ಚು ಗಳಿಕೆ ಮಾಡಬೇಕು. ಭಾರತದ ಪರ್ ಕ್ಯಾಪಿಟ ಇನ್ಕಮ್ ಅತಿ ಹೆಚ್ಚಾಗಿರಬೇಕು. ನಾವು ಹೈ ಇನ್ಕಮ್ ಕಂಟ್ರಿಯ ಲೀಸ್ಟ್ಗೆ ಸೇರಿಕೊಳ್ಳಬೇಕು. ಇದು ನರೇಂದ್ರ ಮೋದಿ ಅವರ ಮೊದಲನೇ ಗುರಿ. ಎರಡನೆಯದಾಗಿ, ಭಾರತ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಬೇಕು. ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಬೇಕು. ನಮಗೂ ಚೈನಾಗೂ ವ್ಯತ್ಯಾಸ ಇರಬಾರ್ದು, ನಮಗೂ ಅಮೆರಿಕಾಗೂ ವ್ಯತ್ಯಾಸ ಇರಬಾರ್ದು. ಆ ಹಂತಕ್ಕೆ ಭಾರತ ಬೆಳೆದು ನಿಲ್ಲಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಒಂದು ಟಾರ್ಗೆಟ್ ಅನ್ನು ಸೆಟ್ ಮಾಡಿದ್ದಾರೆ. ಈಗ ಮಾರ್ಟಿನ್ ವುಲ್ಫ್ ಅನ್ನುವಂಥ ಒಬ್ಬ ಆರ್ಥಿಕ ತಜ್ಞ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ ಕೇಳಿದ್ರೆ, ನರೇಂದ್ರ ಮೋದಿ ಅವರ ಪ್ರಕಾರ ಭಾರತ ವಿಕಸಿತ ಭಾರತ ಆಗುತ್ತೆ. ವಿಶ್ವದ ಮುಂದುವರೆದಂತಹ ದೇಶದ ಪಟ್ಟಿಗೆ ಭಾರತ ಸೇರಿಕೊಳ್ಳುತ್ತೆ. ಭಾರತ ಸೂಪರ್ ಪವರ್ ಕಂಟ್ರಿಯಾಗಿಯೂ ಕೂಡ ಹೊರಹೊಮ್ಮುತ್ತೆ. ಭಾರತಕ್ಕೆ ಚಾಲೆಂಜ್ ಮಾಡೋದಕ್ಕೆ ಯಾವ ದೇಶಗಳಿಗೂ ಸಾಧ್ಯ ಆಗೋದಿಲ್ಲ. ಆ ಹಂತವನ್ನು ಭಾರತ 2047 ಒಳಗಾಗೆ ತಲುಪುತ್ತೆ. ಆದರೆ ಇದೊಂದು ವಿಚಾರದಲ್ಲಿ ಯಶಸ್ಸು ಸಿಗೋದಿಲ್ಲ ಅಂಥೇಳಿ ಮಾರ್ಟಿನ್ ವುಲ್ಫ್ ಹೇಳ್ತಾ ಇದ್ದಾರೆ. ಯಾವ ವಿಚಾರ ಕೇಳಿದ್ರೆ, ಭಾರತದ ಪರ್ ಕ್ಯಾಪಿಟ ಇನ್ಕಮ್ ಇದೆಯಲ್ಲ, ಇದು ಅಂದುಕೊಂಡಂತೆ 2047ಕ್ಕೆ ಹೈ ಇನ್ಕಮ್ ಕಂಟ್ರಿಯ ಪಟ್ಟಿಗೆ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಾರತಕ್ಕೆ ಆ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನಿದು ಹೈ ಇನ್ಕಮ್ ಕಂಟ್ರಿ? ಯಾರೆಲ್ಲ ಇದ್ದಾರೆ ಅದರಲ್ಲಿ? ಭಾರತ ಎಲ್ಲಿದೆ? ಇದರ ಬಗ್ಗೆ ಸ್ವಲ್ಪ ನಿಮಗೆ ಹೇಳಿಬಿಡ್ತೀನಿ. ಇವತ್ತು ಮಿತ್ರರೇ, ವಿಶ್ವ ಬ್ಯಾಂಕ್ ಇದೆಯಲ್ಲ, ವಿಶ್ವದ ದೇಶಗಳನ್ನು 4 ರೀತಿಯಲ್ಲಿ ವಿಭಾಗ ಮಾಡುತ್ತೆ. ಒಂದು ಹೈ ಇನ್ಕಮ್ ಕಂಟ್ರಿ, ಅಪ್ಪರ್ ಮಿಡಲ್ ಇನ್ಕಮ್ ಕಂಟ್ರಿ, ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿ, ಲೋವರ್ ಇನ್ಕಮ್ ಕಂಟ್ರಿ. ಈ ರೀತಿಯಾಗಿ 4 ವಿಭಾಗಗಳನ್ನು ಮಾಡಲಾಗಿದೆ. ಈ ಹೈ ಇನ್ಕಮ್ ಕಂಟ್ರಿ ಇದಾವಲ್ಲ, ಯಾವ್ಯಾವುದು ಕೇಳಿದ್ರೆ US, UK, ಫ್ರಾನ್ಸ್, ರಷ್ಯಾ, ಜಪಾನ್, ಆಸ್ಟ್ರೇಲಿಯಾ, ಸೌದಿ, UAE, ಈ ಎಲ್ಲ ದೇಶಗಳು ಕೂಡ ಹೈ ಇನ್ಕಮ್ ಕಂಟ್ರಿ ಲಿಸ್ಟ್ಗೆ ಬರ್ತವೆ. ಇಲ್ಲಿ ಜನರ ಪರ್ ಕ್ಯಾಪಿಟ ಇನ್ಕಮ್ ಇದೆಯಲ್ಲ, ಅಂದರೆ ತಲಾ ಆದಾಯ ಇದೆಯಲ್ಲ, ಇದು ತುಂಬ ಜಾಸ್ತಿ ಇರುತ್ತೆ. ಅಪ್ಪರ್ ಮಿಡಲ್ ಇನ್ಕಮ್ ಕಂಟ್ರಿ ಲಿಸ್ಟ್ನಲ್ಲಿ ಚೀನಾ, ಬ್ರೆಜಿಲ್, ಟರ್ಕಿ ಈ ಎಲ್ಲ ದೇಶಗಳು ಬರುತ್ತೆ. ತುಂಬ ಇನ್ಕಮ್ ಇದೆ, ಆದರೆ ಅತಿ ಹೆಚ್ಚು ಪ್ರಮಾಣದಲ್ಲಿಲ್ಲ. ಅವರ ಜೀವನ ಮಟ್ಟ ಚೆನ್ನಾಗೇ ಇದೆ, ಆದರೆ ಹೈ ಇನ್ಕಮ್ ಕಂಟ್ರಿ ಲಿಸ್ಟ್ಗೆ ಹೋಲಿಸಿದ್ರೆ ಇವರದ್ದು ಸ್ವಲ್ಪ ಕಡಿಮೆ ಇರುತ್ತೆ. ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿ
ಸಾಮಾನ್ಯ ಜೀವನ ಮಟ್ಟ. ಜನರು ದುಡಿತಾರೆ, ಅವ್ರ ಜೀವನಕ್ಕಷ್ಟೇ ಆಗುತ್ತೆ. ತುಂಬ ಐಷಾರಾಮಿ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಲಿಸ್ಟ್ನಲ್ಲಿ ಭಾರತ ಇದೆ. ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ ಈ ಎಲ್ಲ ದೇಶಗಳು ಕೂಡ ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿ ಲಿಸ್ಟ್ಗೆ ಬರ್ತವೆ. ಮಿತ್ರರೇ, ಪಾಕಿಸ್ತಾನ ಇತ್ತೀಚಿನ ವರ್ಷಗಳಲ್ಲಿ ಲೋ ಇನ್ಕಮ್ ಕಂಟ್ರಿಗೆ ಶಿಫ್ಟ್ ಆಗ್ತಾ ಇದೆ. ಅಲ್ಲಿನ ಪರ್ ಕ್ಯಾಪಿಟಲ್ ಇನ್ಕಮ್ ದಿನೇ ದಿನೇ ಕುಸಿತಾ ಇದೆ. ಅವರು ಹೆಚ್ಚಿಗೆ ಮಾಡ್ಕೊಳ್ತಾ ಇಲ್ಲ, ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಲೋವರ್ ಇನ್ಕಮ್ ಕಂಟ್ರಿಗಳಲ್ಲಿ ಯಾವುದು ಕೇಳಿದ್ರೆ ಆಫ್ಘಾನಿಸ್ತಾನ, ಆಫ್ರಿಕಾದ ಕೆಲ ದೇಶಗಳು, ನಾರ್ತ್ ಕೊರಿಯಾ, ಇಲ್ಲೆಲ್ಲ ಬಹಳ ಕಡಿಮೆ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ. ಅವರು ವಾರ್ಷಿಕವಾಗಿ ಒಂದು 25-30 ಸಾವಿರ ರೂಪಾಯಿ ದುಡಿಯೋದಕ್ಕೂ ಕೂಡ ಕಷ್ಟ ಇದೆ ಅಲ್ಲಿನ ಜನರಿಗೆ. ಆ ಪರಿಸ್ಥಿತಿಯಲ್ಲಿದ್ದಾರೆ. ಇದನ್ನು ಹೇಗೆ ವರ್ಲ್ಡ್ ಬ್ಯಾಂಕ್ ಡಿಸೈಡ್ ಮಾಡುತ್ತೆ ಕೇಳಿದ್ರೆ, ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾ ಇದನ್ನು ಕಂಡುಹಿಡಿಯೋದಕ್ಕೆ ಅಟ್ಲಾಸ್ ಮೆಥಡ್ ಅನ್ನುವಂಥ ಒಂದು ಹಳೆಯದಾದಂಥ ಮೆಥಡನ್ನು ವಿಶ್ವ ಬ್ಯಾಂಕ್ ಅನುಸರಿಸ್ತಾ ಇದೆ. ತುಂಬ ಓಲ್ಡ್ ಸಿಸ್ಟಮ್ ಇದು. ಇದರ ಆಧಾರದಲ್ಲೇ GNI ಪರ್ ಕ್ಯಾಪಿಟಾವನ್ನು ವಿಶ್ವ ಬ್ಯಾಂಕ್ ನಿಗದಿ ಮಾಡುತ್ತೆ. ಮಿತ್ರರೇ, ಸದ್ಯ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ, GNI ಎಷ್ಟಿದೆ ಕೇಳಿದ್ರೆ, ಸದ್ಯ ಭಾರತದ GNI ಪರ್ ಕ್ಯಾಪಿಟಲ್ ಇನ್ಕಮ್ $2,540 ಇದೆ. ಅಂದರೆ ಒಬ್ಬ ವ್ಯಕ್ತಿ ವಾರ್ಷಿಕವಾಗಿ $2,540 ಭಾರತದಲ್ಲಿ ಅರ್ನ್ ಮಾಡ್ತಾನೆ. ಈ ಅಟ್ಲಾಸ್ ಮೆಥಡ್ನಲ್ಲಿ ಹೇಗೆ ಇದನ್ನು ಕಂಡುಹಿಡಿಯಲಾಗುತ್ತೆ ಕೇಳಿದ್ರೆ, ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಓವರಾಲ್ ಆಗಿ ಎಷ್ಟು ಅರ್ನ್ ಆಗಿದೆ, ಎಷ್ಟು ಹಣ ಸಂಪಾದನೆ ಆಗಿದೆ. ಒಬ್ಬರು 5 ಲಕ್ಷ ದುಡಿಬಹುದು, ಒಬ್ಬರು 1 ಲಕ್ಷ ದುಡಿಬಹುದು, ಒಬ್ಬರು 10 ಲಕ್ಷ ದುಡಿಬಹುದು, ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ 100 ಕೋಟಿಯನ್ನು ಸಂಪಾದಿಸಬಹುದು. ಇದೆಲ್ಲದನ್ನು ಒಟ್ಟಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಆ ಒಟ್ಟು ಮೌಲ್ಯವನ್ನು ಆ ದೇಶದ ಜನಸಂಖ್ಯೆಯಲ್ಲಿ ಭಾಗಿಸಲಾಗುತ್ತೆ. ಈ ಮೂಲಕವಾಗಿ GNI ಪರ್ ಕ್ಯಾಪಿಟಲ್ ಇನ್ಕಮನ್ನು ಕಂಡುಹಿಡಿಯಲಾಗುತ್ತೆ. ಸದ್ಯ ಮಿತ್ರರೇ, ಭಾರತದಲ್ಲಿ ಜನಸಂಖ್ಯಾ ವಿಸ್ಫೋಟ ಆಗಿದೆ. ನಾವು 140 ಕೋಟಿ ಜನರನ್ನು ಹೊಂದಿದ್ದೀವಿ. ಹೀಗಾಗಿ ನಮ್ಮ ಆದಾಯದಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆದರೂ ಕೂಡ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಬಹಳಷ್ಟು ವ್ಯತ್ಯಾಸ ಆಗೋದಿಲ್ಲ. ಸದ್ಯ ಭಾರತದ GNI ಪರ್ ಕ್ಯಾಪಿಟಲ್ ಇನ್ಕಮ್ $2,540 ಇದೆ ವಾರ್ಷಿಕವಾಗಿ. ಅಂದರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಭಾರತದಲ್ಲಿ ಸರಾಸರಿ 2,15,000 ರೂಪಾಯಿ ಅರ್ನ್ ಮಾಡ್ತಾನೆ. ಅಷ್ಟು ಮಾತ್ರ ಇನ್ಕಮ್ ಇರುವಂಥದ್ದು. ನಮ್ಮ ಪಕ್ಕದ ಚೀನಾದೆಷ್ಟಿದೆ? ಚೀನಾದ ಪರ್ ಕ್ಯಾಪಿಟಲ್ ಇನ್ಕಮ್ $13,400 ಇದೆ. ಅಂದರೆ ಸರಿಸುಮಾರು ಭಾರತದ ರೂಪಾಯಲ್ಲಿ ಹೇಳಬೇಕಾದ್ರೆ 11.5 ಲಕ್ಷ ರೂಪಾಯಿ. ಅಂದರೆ ಪ್ರತಿ ತಿಂಗಳು ಕೂಡ ಚೀನಾದಲ್ಲಿ ಒಬ್ಬ 1 ಲಕ್ಷ ರೂಪಾಯಿಯಷ್ಟು ಅರ್ನ್ ಮಾಡ್ತಾನೆ. ಭಾರತದಲ್ಲಿ ಕೇವಲ 18,000 ರೂಪಾಯಿ ಮಾತ್ರ ಅರ್ನ್ ಮಾಡ್ತಾನೆ ಒಬ್ಬ ವ್ಯಕ್ತಿ. ನೀವು ಕೇಳಬಹುದು, ನನಗೆ 2,000 ರೂಪಾಯಿ ಇನ್ಕಮ್ ಇದೆ, 18,000 ಎಲ್ಲಿಂದ ಬರುತ್ತೆ ಅಂತ. ಇಲ್ಲ ಮಿತ್ರರೇ, ಒಬ್ಬನ ಇನ್ಕಮ್ 2 ಲಕ್ಷನೂ ಇರುತ್ತೆ, ಇನ್ನೊಬ್ಬನ ಇನ್ಕಮ್ 10 ಲಕ್ಷವೂ ಇರುತ್ತೆ. ಓವರಾಲ್ ಆಗಿ ಅದೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಈ ದೇಶದ ಜನಸಂಖ್ಯೆಯಲ್ಲಿ ಭಾಗಿಸಿದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಇನ್ಕಮ್ 2,15,000 ರೂಪಾಯಿ ಬರುತ್ತೆ ಭಾರತದ್ದು. ಈ ಹೈಲಿ ಇನ್ಕಮ್ ಕಂಟ್ರಿಗಳಿದಾವಲ್ಲ, ಆ ದೇಶಗಳ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಕೇಳಬಹುದು. ಮಿತ್ರರೇ, ಅಮೆರಿಕ ಇದೆಯಲ್ಲ, ವಿಶ್ವದ ಅತ್ಯಂತ ಮುಂದುವರೆದಂತಹ ದೇಶ, ವಿಶ್ವದ ಅತೀ ದೊಡ್ಡ ಆರ್ಥಿಕ ವ್ಯವಸ್ಥೆ. ಈ ಅಮೆರಿಕದ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ, ಇದು $80,300 ಇದೆ. ಅಂದರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕಾದ್ರೆ ಸರಿಸುಮಾರು 65 ಲಕ್ಷ ರೂಪಾಯಿ. ಒಬ್ಬ ಅಮೆರಿಕದ ವ್ಯಕ್ತಿ ವಾರ್ಷಿಕವಾಗಿ 65 ಲಕ್ಷ ರೂಪಾಯಿ ಆ್ಯಾವರೇಜ್ ದುಡಿತಾನೆ. ಅಂದರೆ ತಿಂಗಳಿಗೆ ಒಂದು 5-5.5 ಲಕ್ಷ ರೂಪಾಯಿ ದುಡಿತಾನೆ ಅಮೆರಿಕಾದಲ್ಲಿ. ಅದೇ ರಷ್ಯಾದಲ್ಲಿ $14,200 ಇದೆ. ಭಾರತದ ರೂಪಾಯಿಯಲ್ಲಿ ಹೇಳಬೇಕಾದ್ರೆ 12 ಲಕ್ಷ ರೂಪಾಯಿ. ಒಬ್ಬ ವ್ಯಕ್ತಿ 1 ಲಕ್ಷ ರೂಪಾಯಿ ಸರಾಸರಿ ದುಡಿತಾನೆ ರಷ್ಯಾದ ವ್ಯಕ್ತಿ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ $97,000 ಇದೆ ಪರ್ ಕ್ಯಾಪಿಟಲ್ ಇನ್ಕಮ್. ಭಾರತದ ರೂಪಾಯಲ್ಲಿ 80 ಲಕ್ಷ ರೂಪಾಯಿ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ರತಿ ವ್ಯಕ್ತಿ 7 ಲಕ್ಷ ರೂಪಾಯಿ ಪರ್ ಮಂತ್ ದುಡಿತಾನೆ. ಸಿಂಗಪುರದಲ್ಲಿ $70,000 ಇದೆ. ಅಂದರೆ ಭಾರತದ ರೂಪಾಯಲ್ಲಿ 56 ಲಕ್ಷ ರೂಪಾಯಿ. ತಿಂಗಳಿಗೆ ಅದನ್ನು ಹೋಲಿಕೆ ಮಾಡಿ ನೋಡೋದಾದರೆ 4,75,000ದಿಂದ 5 ಲಕ್ಷ ರೂಪಾಯಿ ಬರುತ್ತೆ. ನಾರ್ವೆ ದೇಶದಲ್ಲಿ $1,02,000 ಇದೆ ಪರ್ ಕ್ಯಾಪಿಟಲ್ ಇನ್ಕಮ್. ಭಾರತದ ರೂಪಾಯಲ್ಲಿ ಹೇಳಬೇಕಾದ್ರೆ ಪ್ರತಿ ವ್ಯಕ್ತಿ ಒಂದು ವರ್ಷಕ್ಕೆ 85 ಲಕ್ಷ ರೂಪಾಯಿ ನಾರ್ವೆಯಲ್ಲಿ ದುಡಿತಾನೆ. ತಿಂಗಳಿಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳೋದಾದರೆ 7,20,000 ರೂಪಾಯಿ. ಅಂದರೆ ಮಿತ್ರರೇ, ಅಲ್ಲಿ ಜನರ ಜೀವನ ಮಟ್ಟ ಯಾವ ಹಂತದಲ್ಲಿದೆ ಅಂತ ಯೋಚನೆ ಮಾಡಿ. ಭಾರತದ ವ್ಯಕ್ತಿ 18,000 ರೂಪಾಯಿ ದುಡಿತಾನೆ ಪ್ರತಿ ತಿಂಗಳು. ಕೆಲವರು ದುಡಿದೇ ಇರೋರು ಇದ್ದಾರೆ. ನರೇಂದ್ರ ಮೋದಿ ಅವರ ಗುರಿ ಏನು? ನಾವು 2047 ವೇಳೆಗೆ ಭಾರತ ಕೂಡ ಹೈಲಿ ಇನ್ಕಮ್ ಕಂಟ್ರಿಯ ಲಿಸ್ಟ್ಗೆ ಸೇರಬೇಕು. ಪರ್ ಕ್ಯಾಪಿಟಲ್ ಇನ್ಕಮ್ ಅತಿ ಹೆಚ್ಚಿರಬೇಕು. ಭಾರತದ ವ್ಯಕ್ತಿಯೂ ಕೂಡ ಪ್ರತಿ ತಿಂಗಳು ಸರಾಸರಿ 1 ಲಕ್ಷವೋ 2 ಲಕ್ಷವೋ ದುಡಿಯುವಂಥ ಹಂತಕ್ಕೆ ಹೋಗಬೇಕು ಅಂತ. ಮಿತ್ರರೇ, ಆದರೆ ಈಗ ಮಾರ್ಟಿನ್ ವುಲ್ಫ್ ಹೇಳ್ತಾ ಇದ್ದಾರೆ, ಇದು ಸಾಧ್ಯ ಆಗೋದಿಲ್ಲ. ಭಾರತದ ಎಕಾನಮಿ ದೈತ್ಯ ಎಕಾನಮಿಯಾಗಿ ಬೆಳೆಯುತ್ತೆ. ಭಾರತ ಏನು ಅಂದ್ಕೊಂಡಿದೆ, 5 ಟ್ರಿಲಿಯನ್ನೋ ಇಲ್ಲ 10 ಟ್ರಿಲಿಯನ್ ಎಕಾನಮಿನೋ ಇದನ್ನೆಲ್ಲ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದೆಯಲ್ಲ, ಅದೆಲ್ಲ ಸಾಧನೆ ಆಗುತ್ತೆ. ಎಕಾನಮಿಯ ಬೆಳವಣಿಗೆ ನಿರೀಕ್ಷಿತ ಮಟ್ಟವನ್ನು ತಲುಪುತ್ತೆ. ಭಾರತ ಸೂಪರ್ ಪವರ್ ಕಂಟ್ರಿಯಾಗಿಯೂ ಹೊರಹೊಮ್ಮುತ್ತೆ. ಆದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ, ಇದರಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. 2047 ಟಾರ್ಗೆಟನ್ನು ರೀಚ್ ಮಾಡೋದಕ್ಕಾಗೋದಿಲ್ಲ. ಹೀಗಂತ ಆರ್ಥಿಕ ತಜ್ಞರಾದಂಥ ಮಾರ್ಟಿನ್ ವುಲ್ಫ್ ಹೇಳ್ತಾ ಇದ್ದಾರೆ. ಮಿತ್ರರೇ, ನಿಮಗನ್ನಿಸ್ಬಹುದು, ಯಾಕೆ ಹೀಗೆ ಹೇಳ್ತಾರೆ? ಸಾಧ್ಯ ಆಗೋದಿಲ್ವಾ? ನರೇಂದ್ರ ಮೋದಿ ಅವರ ಗೋಲ್ ಈಡೇರೋದಿಲ್ವಾ?
ಮಿತ್ರರೇ, ಕಷ್ಟ ಇದೆ. ನರೇಂದ್ರ ಮೋದಿ ಅವರು ಏನೂ ಮಾಡಲಿಲ್ವಾ, ಕೇವಲ ಗೋಲನ್ನು ಮಾತ್ರ ಇಟ್ಕೊಂಡಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಕಳೆದ 10 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ ತೋರಿಸಿದ್ದಾರೆ. ಪರ್ ಕ್ಯಾಪಿಟಲ್ ಇನ್ಕಮ್ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ನರೇಂದ್ರ ಮೋದಿ ಅವರು 2014ರಲ್ಲಿ ಈ ದೇಶದ ಪ್ರಧಾನಿಯಾಗುವಂತಹ ಸಂದರ್ಭದಲ್ಲಿ ಈ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ $1,500 ಇತ್ತು. ಈಗ $2,540ಗೆ ಏರಿಕೆಯಾಗಿದೆ. ಅಂದರೆ 10 ವರ್ಷದಲ್ಲಿ ಒಬ್ಬ ವ್ಯಕ್ತಿಯ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನು $1,040 ಏರಿಸಿದ್ದಾರೆ. ಅಂದರೆ ಮೋದಿ ಅವರು ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಭಾರತದ ಒಬ್ಬ ವ್ಯಕ್ತಿ $90,000 ದುಡಿತಾ ಇದ್ದ. ಆಗ ಡಾಲರ್ನ ಬೆಲೆ ಕೂಡ ಕಡಿಮೆ ಇತ್ತು. ಈಗ ಅದು 2,15,000ಕ್ಕೆ ಏರಿಕೆಯಾಗಿದೆ. 10 ವರ್ಷದಲ್ಲಿ ಈ ಬದಲಾವಣೆ ಆಗಿದೆ. ಹಾಗಾದರೆ ಮಿತ್ರರೇ, 2047ಕ್ಕೆ ಎಷ್ಟಾಗಿರಬಹುದು? ಭಾರತದ ವ್ಯಕ್ತಿ ಸರಿಸುಮಾರು ಒಂದು $6,000ದಿಂದ $7,000 ಪರ್ ಕ್ಯಾಪಿಟಲ್ ಇನ್ಕಮನ್ನು ಹೊಂದಿರಬಹುದು. ಇದೇ ವೇಗದಲ್ಲಿ ಮುಂದುವರಿತಾ ಹೋದರೆ ಅದಕ್ಕಿಂತ ಹೆಚ್ಚಿನ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. $6,000ರಿಂದ $7,000 ದುಡಿಯುವಂತಾದರೆ ಭಾರತದಲ್ಲಿ ಉತ್ತಮ ಗುಣಮಟ್ಟ ಅಂತ ಹೇಳಬಹುದು. ಈಗಿನ ಜನರ ಜೀವನ ಗುಣಮಟ್ಟಕ್ಕೆ ಹೋಲಿಸಿದ್ರೆ ಅದು ಅತ್ಯುತ್ತಮವಾಗಿರುತ್ತೆ. ಆದರೆ ವಿಶ್ವ ದರ್ಜೆಗೆ ಹೋಲಿಸಿದ್ರೆ ಅದು ಅಷ್ಟೊಂದು ಉನ್ನತ ಮಟ್ಟವನ್ನು ತಲುಪೋದಿಲ್ಲ, ವರ್ಲ್ಡ್ ಸ್ಟ್ಯಾಂಡರ್ಡನ್ನು ರೀಚ್ ಆಗೋದಿಲ್ಲ. ಇವತ್ತು ಹೈ ಇನ್ಕಮ್ ಕಂಟ್ರಿ ಲಿಸ್ಟ್ಗೆ ಸೇರಬೇಕು ಅಂದರೆ ಕನಿಷ್ಠ ಒಂದು $15,000 ಆದರೂ ಪರ್ ಕ್ಯಾಪಿಟಲ್ ಇನ್ಕಮ್ ಹೊಂದಿರಬೇಕು. ಇಲ್ಲದೆ ಹೋದರೆ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ವಿಶ್ವ ಬ್ಯಾಂಕ್ನ ನಿಯಮ. ಅದಕ್ಕೆ ಬೇರೆ ಬೇರೆ ಮಾನದಂಡಗಳಿದ್ದಾವೆ. ಆ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಅವರು ಹೈ ಇನ್ಕಮ್ ಪಟ್ಟಿಗೆ ಸೇರಿಸ್ತಾರೆ. ಮಿತ್ರರೇ, ಭಾರತಕ್ಕೆ ನಿಜವಾದ ಸವಾಲೇನು? ಯಾಕೆ ಸಾಧನೆ ಆಗ್ತಾ ಇಲ್ಲ? ನರೇಂದ್ರ ಮೋದಿ ಅವರು ಗುರಿಯನ್ನು ರೀಚ್ ಆಗಬೇಕಾದ್ರೆ ಏನು ಮಾಡಬೇಕು? ಮುಖ್ಯವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು. ಮಿತ್ರರೇ, ಇವತ್ತು ಭಾರತದಲ್ಲಿ ಪದವೀಧರರಿಗೇನೂ ಕೊರತೆ ಇಲ್ಲ. ಜನ ಓದ್ತಾ ಇದ್ದಾರೆ, ಡಿಗ್ರಿ ಪಡಿತಾ ಇದ್ದಾರೆ, ಎಲ್ಲವೂ ಆಗ್ತಾ ಇದೆ. ಆದರೆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇವತ್ತು ಓದ್ಕೊಂಬಂದಿರ್ತಾರೆ, ಪದವಿ ಅವ್ರ ಕೈಲಿರುತ್ತೆ. ಆದರೆ ಯಾವುದೋ ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡಬೇಕು ಅಂತಂದರೆ ಅವ್ರಿಗೆ ಗೊತ್ತಿಲ್ಲ. ಅವರು ಕೇವಲ ಥಿಯರಿಟಿಕಲಿ ಓದಿರ್ತಾರೆ, ಎಕ್ಸಾಮ್ ಪಾಸ್ ಮಾಡಿರ್ತಾರೆ, ಹೈ ಮಾರ್ಕ್ಸನ್ನು ತೆಗೆದುಕೊಂಡಿರ್ತಾರೆ. ಆದರೆ ಕೆಲಸ ಮಾಡುವಂತಹ ಸನ್ನಿವೇಶ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಸ್ಕಿಲ್ ಕೊರತೆ ಇದೆ. ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮನ್ನೇ ಬದಲಾಯಿಸಬೇಕಾದಂಥ ಅನಿವಾರ್ಯತೆ ಇದೆ. ಇದಕ್ಕೆ ಮಿತ್ರರೇ, ಆಂಧ್ರದ ನೂತನ CM ಆಗಿರುವಂತಹ ಚಂದ್ರಬಾಬು ನಾಯ್ಡು ಇತ್ತೀಚೆಗೆ ಒಂದು ವಾದವನ್ನು ಮುಂದಿಟ್ಟಿದ್ರು. ಅದೇನು ಕೇಳಿದ್ರೆ, ಈ ದೇಶದಲ್ಲಿ ಜಾತಿ ಗಣತಿ ಎಲ್ಲ ಬೇಕಾಗಿಲ್ಲ, ಬದಲಾಗಿ ಸ್ಕಿಲ್ ಸೆನ್ಸಸ್ ಆಗಬೇಕು. ಯಾರ ಬಳಿಯಲ್ಲಿ ಯಾವ ಸ್ಕಿಲ್ ಇದೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಗಣತಿ ಆಗಬೇಕು. ಇದು ಈ ದೇಶಕ್ಕೆ ಅನಿವಾರ್ಯ. ನೀವಿನ್ನೂ ಕೂಡ ಜಾತಿ ಗಣತಿ, ಆ ಗಣತಿ, ಈ ಗಣತಿ ಮಾಡ್ಕೊಂಡಿದ್ರೆ ದೇಶಕ್ಕೆ ಉಪಯೋಗ ಆಗೋದಿಲ್ಲ ಅಂತ ಚಂದ್ರಬಾಬು ನಾಯ್ಡು ಹೇಳಿದರು. ಮಿತ್ರರೇ, ಇದು ಸತ್ಯ ಕೂಡ ಹೌದು. ಭಾರತ ವಿಕಸಿತ ಭಾರತ ಆಗಬೇಕು, 2047ನ ಗುರಿಯನ್ನು ರೀಚ್ ಆಗಬೇಕು ಅಂತಂದರೆ ನಾವು ಈ ದಿಕ್ಕಿನತ್ತ ಹೋಗಬೇಕು. ಇದಕ್ಕಾಗಿ ಮಾರ್ಟಿನ್ ಉಲ್ಫ್ ಅಂತಹ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ, ಭಾರತ ಹೈ ಇನ್ಕಮ್ ಕಂಟ್ರಿಯ ಲಿಸ್ಟ್ಗೆ ಸೇರುವಂಥದ್ದು ಬಹಳ ಕಷ್ಟ ಇದೆ. ಅದಕ್ಕೋಸ್ಕರವಾಗಿ ಇನ್ನೂ ಹಲವು ವರ್ಷಗಳು ಬೇಕಾಗಬಹುದು. 2047ನ ನರೇಂದ್ರ ಮೋದಿ ಅವರ ಟಾರ್ಗೆಟ್ ಏನಿದೆ, ಇದರಲ್ಲಿ ರೀಚ್ ಆಗುವಂಥದ್ದು ಬಹಳ ಕಷ್ಟ ಇದೆ ಅಂತ ಹೇಳಿ ಮಾರ್ಟಿನ್ ಉಲ್ಫ್ ಹೇಳ್ತಾ ಇದ್ದಾರೆ. ಮಿತ್ರರೇ, ನಿಮ್ಗೇನು ಅನಿಸುತ್ತೆ? ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ 2047ರ ವೇಳೆಗೆ ಅಮೆರಿಕ ಇರಬಹುದು, UK ಇರಬಹುದು, ಇಂತಹ ದೇಶಗಳಿಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತಾ? ಇಂತಹ ದೇಶಗಳನ್ನು ಸೈಡಿಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.